FIR ದಂಗಲ್ ಕರ್ನಾಟಕದಲ್ಲಿ ಅವ್ರು ಹಾಕಿದ್ರು ಇವ್ರ ಮೇಲೆ ಇವರು ಐ ಮೀನ್ ಹೌ ಲಾಂಗ್ ಕ್ಯಾನ್ ದಿಸ್ ಕಂಟಿನ್ಯೂ? ಇದಕ್ಕೊಂದು ತಾರ್ಕಿಕ ಅಂತ್ಯವಾಗಬೇಕು. ಮತ್ತು ಸಿದ್ದರಾಮಯ್ಯನವರು ರೆಡಿ ಆಗಬೇಕು ಟು ಫೇಸ್ ದಿ ಎನ್ಕ್ವೈರಿ ರೆಡಿ ಆಗಬೇಕು. ಸೊ ಅದು ಬಿಟ್ಬಿಟ್ಟು ನಾವು ಅವ್ರ ಮೇಲೆ ಕೇಸ್ ಹಾಕ್ತೀವಿ, ಇವ್ರ ಮೇಲೆ ಕೇಸ್ ಹಾಕ್ತೀವಿ, ಸೆಂಟ್ರಲ್ ಮಿನಿಸ್ಟರ್ ತಗೊಂಡ್ ಬರ್ತೀವಿ, ಅವ್ರನ್ನ ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿ ನೀವು ಕೇಸ್ ಅಲ್ಲ ನಡೆಸ್ತಾ ಇದ್ದೀರಲ್ಲ. ಇಲ್ಲಿ FIR ಮಾಡಿರ್ತಕ್ಕಂಥ ಯಾರು? ತಿಲಕ್ ನಗರ ಪೊಲೀಸ್ ಸ್ಟೇಷನ್ ಸ್ಟೇ ಆಗಿದೆ, ಇವತ್ತು ಸ್ಟೇ ಆಗಿದೆ ನೋಡಿ ಸರ್. ಯಾರು ಹೋಗಿದ್ದಲ್ಲ ಇವತ್ತು ನೋಡಿ ಹೈಕೋರ್ಟ್ ಅಗ್ರೀಡ್ ಪರ್ಸನ್ ಹೋಗಬೇಕು. ಐಯರ್ ಹೂ ಹ್ಯಾಸ್ ಗಾನ್ ದೇರ್ ಇಸ್ ನಾಟ್ ಎನ್ ಅಗ್ರೀಡ್ ಪರ್ಸನ್ ಅನ್ನುವಂತ ಮಾತು ಕೋರ್ಟ್ಗಳಿದೆ. ಸೊ ಅಗ್ರೀಡ್ ಪರ್ಸನ್ ಇಲ್ಲ. ಯಾರು ಹೇಳ್ತಾರೆ ಅಂದ್ರೆ ಪ್ರಾಪ್ ಅಪ್ ಮಾಡಿದಾರೆ, ಪ್ರಾಪ್ ಮಾಡಿ ಒಂದು ಕೇಸ್ ಹಾಕಿದ್ದಾರೆ. ಅಲ್ಲ ನೋಡಿ ಅದರಿಂದ ಹೋಗಿರೋದು. ಈಗ ಸಿಂಪಲ್ ಜನರಿಗೆ ಬರೋ ಅನುಮಾನ ಏನ್ ಗೊತ್ತಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ RTI ಕಾರ್ಯಕರ್ತರು ಹೋಗಿ ದೂರು ದಾಖಲು ಮಾಡಿದ್ದು ಸರಿಯಾದ ಕ್ರಮ ಆದ್ರೆ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧವಾಗಿ ದೂರು ದಾಖಲಾಗಿದ್ದು ಯಾಕೆ ಸರಿಯಲ್ಲ, ಯಾಕದನ್ ಸರಿಯಲ್ಲ ಅಂತ ನಾವು ವಾದಿಸಬೇಕು. ಈಗ ನೋಡಿ ಇವತ್ತು ನಾನು ಆ ಜಡ್ಜ್ಮೆಂಟ್ ವಾಚ್ ಮಾಡ್ತಾ ಇದ್ದೆ ಲೈವ್. ಅದ್ರಲ್ಲಿ ಏನ್ ಬಂತು ಆರ್ಗ್ಯುಮೆಂಟ್ ಅಂದ್ರೆ ಕಂಪ್ಲೇನೆಂಟ್ ಶುಡ್ ಬಿ ಅನ್ ಅಗ್ರೀವ್ಡ್ ಪರ್ಸನ್. ಇವರು ಅಗ್ರೀವ್ಡಾ? ಇವ್ರಿಗೆ ಯಾವ ರೀತಿ ಇದರಲ್ಲಿ ಸಂಬಂಧ ಇದೆ? ಇವರ ಪ್ರಾಪರ್ಟಿ ಅಗ್ರೀವ್ಡ್ ಪರ್ಸನ್ ಇವರ ಪ್ರಾಪರ್ಟಿನ ಯಾರು ಕಿತ್ಕೊಂಡಿದ್ದಾರಾ? ಇವ್ರಿಗೆ ಏನಾದ್ರು ಇಂಜುರಿ ಆಗಿದೆಯಾ? ಹಿಂಗಿಲ್ದಿದ್ಮೇಲೆ ಹೌ ಇಸ್ ದಟ್ ಹಿಸ್ ಕಂಪ್ಲೇಂಟ್ ಇಸ್ ತಗೊಂಡಿದ್ದಾರೆ? ಈಗ ಶ್ರೀಯುತ ಕಾಮತ್ ಅವ್ರು ಮಾಡಿರ್ತಕ್ಕಂಥ ರಿಮಾರ್ಕ್ಸ್ ಏನಿದೆ ನಾನು ಖಂಡಿತವಾಗಿ ನಾನು ಗೌರವಿಸ್ತೀನಿ. ಯಾಕಂದ್ರೆ ಇವತ್ತು ರಾಜಕಾರಣಿಗಳು ಅಂತಂದ್ರೆ ರಾಜ್ಯ ಅಸಹ್ಯ ಪಡೋ ಮಟ್ಟಕ್ಕೆ ನಾವು ನಮ್ಮ ನೈತಿಕತೆ ಕುಗ್ತಾ ಇದೆ. ಇದನ್ನ ಪಕ್ಷಾತೀತವಾಗಿ ನಾವು ಒಪ್ಕೊಳ್ಳುವಂಥ ಪರಿಸ್ಥಿತಿ ಬರ್ತಿದ್ದೀವಿ. ಇವತ್ತು ನಾವು ವಿರೋಧ ಪಕ್ಷವಾಗಿ ನಿಮ್ಮ ಬಗ್ಗೆ ಎರಡು ಕೇಸನ್ನು ನಾವು ದೂರನ್ನು ಕೊಟ್ಟಿದ್ದೀವಿ. ದಯವಿಟ್ಟು ಅದಕ್ಕೆ ಗೌರವ ಕೊಟ್ಟು ಇವಾಗ ಹಿಂದೆ ನಡ್ಕೊಂಡು ಬಂದಿರೋ ಒಂದು ಸಂಪ್ರದಾಯ ಇದು ನಮ್ಮ ರಾಜ್ಯದ ಬಹಳಷ್ಟು ಒಳ್ಳೆಯ ಸಂಪ್ರದಾಯ ಇದೆ ರಾಜಕಾರಣದಲ್ಲಿ. ಹಾಗಾಗಿ ಅದ್ರ ಬಗ್ಗೆ ತನಿಖೆ ಅದನ್ನು ಗೌರವಿಸಿ ನೀವು ವಿಚಾರಣೆಗೆ ಪಾರದರ್ಶಕವಾಗಿ, ಯಾಕೆಂದರೆ ಮನೆ ಸಿದ್ದರಾಮಣ್ಣವರೇ ಹಿಂದೆ ಕೇಳ್ತಾರೆ ಏನು ಪಾರದರ್ಶಕವಾಗಿ ತನಿಖೆ ಆಗಬೇಕಾದ್ರೆ ನೀವು ಆ ಹುದ್ದೆಯಲ್ಲಿ ಕುಳಿತುಕೊಳ್ಳೋ ಅರ್ಹತೆ ಇಲ್ಲ ಅಂತಕ್ಕಂಥ ಮಾತು ಇವಾಗ ಅಲ್ಲಿ ವೈರಲ್ ಆಗಿದೆ. ಸೊ ಆ ಮಾತುಗಾರನಿಗೆ ಗೌರವ ಕೊಟ್ಟು ದಯಮಾಡಿ ಒಂದು ತನಿಖೆಗೆ ಅವಕಾಶ ಮಾಡಿಕೊಡಿ, ಇಷ್ಟೇ ನಮ್ಮ ಕೋರಿಕೆ. ಸೊ ಈಗೇನಾಗಿದೆ ಮಾನ್ಯ ಸಿದ್ದರಾಮಣ್ಣವ್ರ ಕೇಸ್ಗೂ ಎಲೆಕ್ಟ್ರಲ್ ಬಾಂಡ್ ಕೇಸ್ಗೂ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇದೆ ಅಂತಾರೆ, ಮಾನ್ಯ ಸಿದ್ದರಾಮಣ್ಣವ್ರು ತೊಗೊಂಡಿರ್ತಕ್ಕಂಥದ್ದು ಏನು ಹೇಳಿ, ಯಾವ ವ್ಯಕ್ತಿ ತನ್ನದಲ್ಲದಂತಹ ಹಕ್ಕೆ ಇಲ್ದಿರ್ತಕ್ಕಂಥ ವ್ಯಕ್ತಿ ಆ ವ್ಯಕ್ತಿಯಿಂದ ನೀವು ಜಮೀನನ್ನು ಬರೆಸ್ಕೊಂಡು ರಾಜ್ಯದ ಒಂದು ಅಲ್ಲ ನಾನು ಹೇಳ್ತೀನಿ, ಅಲ್ಲಿ ಏನಾಗಿದೆ ರಾಜ್ಯದ ಭೂಮಿ ಅದು ಇವ 14 ಸೈಟ್ಗಳೇನಿದೆ ಮೂಡ ಸೈಟ್ಗಳವು. ಆ ಸೈಟನ್ನ ಅಕ್ರಮವಾಗಿ ಇವರ ಒಂದು ಹುದ್ದೆಯನ್ನ ದುರುಪಯೋಗ ಪಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳ ಕುಟುಂಬವೇ ಇದರಲ್ಲಿ ಭಾಗಿಯಾದ್ಮೇಲೆ ಇದಾಗಿದೆ. ಎಲೆಕ್ಟ್ರಲ್ ಬಾಂಡ್ ಅಲ್ಲಿ ಎಲ್ಲಾ ಪಕ್ಷಗಳು ನೇರ ಸಂಪರ್ಕದಲ್ಲಿ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಇಡೀ ಕದ ತಟ್ಟಿದವರು ಕೂಡ ಸ್ನೇಹಮಯಿ ಕೃಷ್ಣ ಅವರು. ಹೆಚ್ಚಿಗೆ ಎಲ್ಲ 2 ರಿಂದ 3 ಪ್ರಶ್ನೆ ಅಷ್ಟೇ. ಸ್ನೇಹಮಯಿ ಕೃಷ್ಣ ಅವರೇ, ನಿಮ್ಮ ದೂರನ್ನ ಪರಿಗಣಿಸಿ ಕೋರ್ಟ್ ಆಲ್ರೆಡಿ ಲೋಕಾಯುಕ್ತಕ್ಕೆ ತನಿಖೆಗೆ ಆದೇಶ ನೀಡಿರುವಾಗ ಇಡಿ ಯಾಕೆ? ಇಡಿ ತನಿಖೆನೇ ಬೇರೆ, ಅವ್ರ ಉದ್ದೇಶನೇ ಬೇರೆ. ಇಲ್ಲಿ ಬಹುಶಃ ಡಿಸ್ಕನೆಕ್ಟ್ ಆಯ್ತು ಅನ್ಸುತ್ತೆ. ಅವರನ್ನ ಮತ್ತೆ ಸಂಪರ್ಕಕ್ಕೆ ತೆಗೆದುಕೊಳ್ತೀನಿ. ಚಂದ್ರಶೇಖರ್ ಅವ್ರ ಹತ್ರ ಕ್ವಿಕ್ ರಿಯಾಕ್ಷನ್, ಅದಾದ್ಮೇಲೆ ನೀವೇ ಮಾತನಾಡಬೇಕು. ಇಲ್ಲಿ ಏನಾಗಿದೆ, ನಮಗೆ ಇಷ್ಟು ಕೇಸ್ಗಳನ್ನ ನಾವು ಮಾಡ್ತಿದ್ರಲ್ಲ, ಚಂದ್ರಶೇಖರ್ ಅವ್ರು ಆಗ್ಲೇ ಹೇಳಿದಾಗೆ ಇವತ್ತು ಕಲಾಪದಲ್ಲಿ ಮಾನ್ಯ ಸಿದ್ದರಾಮಣ್ಣವ್ರಿಗೆ ಒಂದು ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ ಸಿಕ್ಕಿತ್ತು, ಚಿನ್ನದಂತ ಅವಕಾಶ. ಕಲಾಪದಲ್ಲಿ ಇಷ್ಟು ಇವರನ್ನ ನಾನು ಇದರಲ್ಲಿ ಯಾವುದೇ ಕಾರಣಕ್ಕೂ ಆರೋಪಿತ ಅಲ್ಲ, ನಂದು ಯಾವುದೇ ಪಾತ್ರ ಇಲ್ಲ ಅಂತ ಅಲ್ಲಿ ನಿರೂಪಣೆ ಮಾಡಬೇಕಾಗಿತ್ತು. ಅಂತ ಅವಕಾಶವನ್ನು ಅಲ್ಲಿ ಯಾಕೆ ಕಳ್ಕೊಂಡ್ರು ಅಂತಂದ್ರೆ ಅವರಲ್ಲಿ ಆರೋಪಿತರಾಗಿರ್ತಕ್ಕಂಥದ್ದು ಅವ್ರ
ಅವ್ರಿಗೆ ಗೊತ್ತಿದೆ, ಅವ್ರ ಮನಸ್ಸು ಹೇಳ್ತಾ ಇದೆ Right. 100 ರೂಪಾಯಿ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಕೋರ್ಟ್ ಅಲ್ಲಿ ಇಲ್ಲಿವರೆಗೂ ಮಾನ್ಯ ಸಿದ್ದರಾಮಯ್ಯ ಪರವಾಗಿ ವಾದ ಮಾಡಿದಂತ ಎಲ್ಲ ಬಹುದೊಡ್ಡ ಖ್ಯಾತಿವೆತ್ತ ವಕೀಲರೆಲ್ಲರೂ ಸಹ ಟೆಕ್ನಿಕಾಲಿಟಿ ಆಫ್ ದ ಕೇಸ್ ಬಗ್ಗೆ ಮಾತಾಡ್ತಾರೋ ಹೊರತು ಮೆರಿಟ್ ಆಫ್ ದ ಕೇಸ್ ಬಗ್ಗೆ ಮಾತಾಡೋಲ್ಲ. ಇದನ್ನ ನಾವು ಅಂಡರ್ಲೈನ್ ಮಾಡ್ಕೋಬೇಕು. ಯಾಕೆ ಮಾತಾಡಲ್ಲ ಮೆರಿಟ್ ಆಫ್ ದ ಕೇಸ್ ಅಂದ್ರೆ ಕೇಸಲ್ಲಿ ಮೆರಿಟೇ ಇಲ್ಲ ಅಲ್ಲಿ, ಅದಕ್ಕೆ ಮಾತಾಡೋದಿಲ್ಲ. ಚಂದ್ರಶೇಖರ್ ಅವರು ಆದ್ಮೇಲೆ ಪೂರ್ತಿ 1.5 ನಿಮಿಷ ನಾಗರಾಜ್ ಯಾದವ್ ಅವರದು. ಚಂದ್ರಶೇಖರ್ ಅವರು ಮಾಡಿ ಮಾನ್ಯ ಸಿದ್ದರಾಮಯ್ಯನವರಾಗ್ಲಿ ನಮ್ಮ ಕಾಂಗ್ರೆಸ್ ವಕ್ತಾರಾಗ್ಲಿ ಆಗ್ಲಿಂದ ಏನ್ ಹೇಳ್ತಿದ್ರೆ ತನಿಖೆ ನಡೀಲಿ ಬಿಡ್ರಿ ಆಮೇಲೆ ರಾಜೀನಾಮೆ ಕೊಡ್ತಾರೆ ಅಂತೇಳಿ. ಹಾಗಾದ್ರೆ ಸುಮ್ಮನೆ ಕೂತ್ಕೊಳ್ಳಿ ಒಂದು ನಿಮಿಷ, ಕಿರ್ಚಾಡ್ಬೇಡ್ರಿ, ತಡ್ಕೊಳ್ಳಿ ಒಂದು ನಿಮಿಷ. ತನಿಖೆ ಆಗ್ಲಿ, ತನಿಖೆ ಆಗ್ಲಿ, ತನಿಖೆ ಬರ್ತಾವ್ರೆ. ಆಗ್ಲಿ, ತಪ್ಪಿತಸ್ಥರು ಅಂದ್ರೆ You stop him. ಅವ್ರು ಹೇಳಿಲ್ಲ, You stop him. ಅವ್ರು ಹೇಳಿಲ್ಲ, ಚಂದ್ರಶೇಖರ್ ಅವರೇ ಅವ್ರು ಹೇಳಿಲ್ಲ. ನೀವು ಹೇಳಿಲ್ಲ, ನಾಗರಾಜ್ ಯಾದವ್ ಅವ್ರು ಹೇಳಿಲ್ಲ, ಚಂದ್ರಶೇಖರ್ ಅವರು ತನಿಖೆ ನಡೀಲಿ ಅಂತ ಹೇಳಿದ್ರೆ ಒಬ್ಬ ದಲಿತ ಸಚಿವ ನಾಗೇಂದ್ರ ಅವ್ರದ್ದು ರಾಜೀನಾಮೆ ತಗೊಂಡ್ರಲ್ಲ, ಯಾಕ್ರಿ ತಗೊಂಡ್ರಿ? ತನಿಖೆ ಆಗಿತ್ತಾ? ಕಳೆದ ಬಾರಿ ಸಿದ್ದರಾಮಯ್ಯ ಇದ್ದಾಗ ಅಲ್ಪಸಂಖ್ಯಾತ ಸಚಿವರು ಇವ್ರದ್ದು ಜಾರ್ಜ್ ಅವ್ರದ್ದು ರಾಜೀನಾಮೆ ತಗೊಂಡಿದ್ದಲ್ಲ, ತನಿಖೆ ಆಗಿತ್ತಾ? ಒಬ್ಬ OBC ಆಗಿದ್ದಂತಹ ಈಶ್ವರಪ್ಪನವ್ರದ್ದು ರಾಜೀನಾಮೆ ಕೇಳಿದ್ರಲ್ಲ, ತನಿಖೆ ಆಗಿತ್ತಾ? ಇದೇ ಕಾಂಗ್ರೆಸ್ ಸರ್ಕಾರ ಕ್ಲಾಸಿಕ್ ಕಂಪ್ಯೂಟರ್ ಹಗರಣ ಕೇಸ್ ಬಂಗಾರಪ್ಪನವ್ರದ್ದು ರಾಜೀನಾಮೆ ತಗೊಂಡಲ್ಲ, ತನಿಖೆ ಆಗಿತ್ತಾ? ದಲಿತರಿಗೆ ಒಂದು ಇದು, ಸಿದ್ದರಾಮಯ್ಯರಿಗೆ ಒಂದು ರೂಲ. ನಾಚಿಕೆ ಮನ ಮರ್ಯಾದೆ ಕೊಟ್ಬಿಟ್ಟು ಹೋಗ್ಬೇಕಲ್ವಾ? ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಇವರೇ PMLA ವಿಚಾರದಲ್ಲಿ ಇಡಿಗೂ ಇದಕ್ಕೂ ಸಂಬಂಧ ಏನು ಅಂತ ಹೇಳಿದ್ರೆ, ಇಡಿ ನೋಡ್ತಕ್ಕಂಥದ್ದು PMLA ವಿಚಾರ ಅಕ್ರಮ ಹಣ ವರ್ಗಾವಣೆ ಆಗಿದೆಯಾ ಅಂತೇಳಿ. ಅಕ್ರಮ ಹಣ ವರ್ಗಾವಣೆ ಆಗಿದ್ರೆ ಮತ್ತೆ ಇಡಿ ಎಂಟರ್ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಅದು ಒಳಗಡೆಗೆ ಎಂಟರ್ ಆಗಿದ್ದಲ್ಲಿ ಯಾವುದೇ ತಪ್ಪಿಲ್ಲ. ಎರಡನೇದು. ಮೂರನೇದು, ಎಂತೆಂತ ಆಫೀಸರ್ಗಳನ್ನ ಅಂತ ಹೇಳಿದ್ರೆ ಆಗ್ಲೇ ಹೇಳ್ತಾ ಇದ್ರು. ಒಂದು ಈ ಏನು ಮಹೇಶ್ ಕರ್ಬಿಕರ್ ಅವ್ರನ್ನ ಲೋಕಾಯುಕ್ತ ADGP ಮಾಡಿದ್ದಾರೆ ಇವ್ರು ತನಿಖೆ ಮಾಡೋದಕ್ಕೆ. ಇವ್ರಿಗೆ ಬಿಟ್ ಕಾಯಿನ್ ಹಗರಣ ಕೊಟ್ಟಿದ್ದು. ಬಿಟ್ ಕಾಯಿನ್ ಹಗರಣ ಇಲ್ಲಿವರೆಗೆ ಏನಾಯ್ತು? ಯಾವುದು ಮೂವ್ಮೆಂಟ್ ಆಗಿಲ್ಲ ಇಲ್ಲಿವರೆಗೂ. ₹1 ರಿಕವರ್ ಆಗಿಲ್ಲ. ಇಂತಹ ಒಬ್ಬ ಭ್ರಷ್ಟ ಅಧಿಕಾರಿಗಳನ್ನ, ಇಂಥ ಭ್ರಷ್ಟ ಥರ್ಡ್ ಬ್ರೇಕಿಂಗ್ ಅದೊಂದು ಪ್ಲೇ ಮಾಡಿ. ಥರ್ಡ್ ಬ್ರೇಕಿಂಗ್ ಅದಾದ್ಮೇಲೆ ಯಾದವ್ ಅವ್ರದ್ದು 2 ನಿಮಿಷ ಟೈಮ್ ಆಯ್ತಾ? CM ಮೇಲೆ ಲೋಕಾಯುಕ್ತ ಅಸ್ತ್ರ. ಎಸ್ ಸರ್, ಅದನ್ನು ಕೇಳ್ತೀನಿ ನಾನು. ಮುಖ್ಯಮಂತ್ರಿಗಳ ಮೇಲೆ ಲೋಕಾಯುಕ್ತ ಅಸ್ತ್ರ. ಇದೀಗ ಇಡಿ ಕೂಡ ಎಂಟರ್ ಆಗಿದೆ. ದೂರುದಾರರು ನಿಲ್ಲದೆ CBI ತನಿಖೆಗೂ ಕೂಡ ಒತ್ತಡವನ್ನ ಹೇರ್ತಲೇ ಇದ್ದಾರೆ. ಆದ್ರೆ ಮುಖ್ಯಮಂತ್ರಿಗಳ ರಿಯಾಕ್ಷನ್, 1-2 ತಿಂಗಳು ರಾಜಕೀಯವಾಗಿ ತೊಂದರೆ ಕೊಡ್ತಾರೆ, ಆಮೇಲೆಲ್ಲ ಸರಿ ಹೋಗುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಇದೆ. ಕಾನ್ಫಿಡೆನ್ಸ್ ಎಲ್ಲಿಂದ ಬರ್ತಿದೆ ಮುಖ್ಯಮಂತ್ರಿಗಳಿಗೆ? ಇಷ್ಟೊಂದು ಪ್ರಶ್ನೆಗೆ ನಾಗರಾಜ್ ಯಾದವ್ ಅವರು ಉತ್ತರ ಕೊಡ್ತಾರೆ. ಆದ್ರೆ ಈ ಕಡೆ ವಿರೋಧ ಪಕ್ಷಗಳು ಮಾತ್ರ ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳಿ ಒತ್ತಡ. ಯತ್ನಾಳ್ ಅವರ ಬೈಟ್, ಅದಾದ್ಮೇಲೆ ನಾಗರಾಜ್ ಯಾದವ್ ಅವರ ರಿಯಾಕ್ಷನ್. ಅವರು ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು. ಒಂದು ಆದರ್ಶವನ್ನು ಅವ್ರು ಹಾಕಬೇಕು. ಅವ್ರು ಕಳ್ಳರದಾರ, ಇವ್ರು ಕಳ್ಳರದಾರ, ಅವ್ರು ತಿಂದಾರ, ಇವ್ರು ತಿಂದಾರ, ನಾ ತಿಂತೀನಂತ ಅನ್ನೋದು ಬೇಡ. ರಾಜಕಾರಣದಾಗ ನೀವು ಸ್ವಚ್ಛಾಗಿದ್ದು ಬಿಡ್ರಿ. ಅದ್ವಾನಿಯವ್ರ ಮೇಲೆ ಬರೀ ಒಂದು 50 ಲಕ್ಷ ಇರೋದು ಬರೀ LKA ಅಂತ ಬರೆದಿದ್ದ ಬೋಪರ್ ಸಗಣದಾಗ. ಏನು ಬರೆದಿದ್ರು? ಒಂದು ಡೈರಿ ಒಳಗೆ, ಜೈನ್ ಡೈರಿ ಒಳಗೆ LKA ಅಂದಿದ್ದಕ್ಕೆ ಅವರು ರಾಜ್ಯಸಭಾಕ್ಕೆ ರಾಜೀನಾಮೆ ಕೊಟ್ಟು ಎಲ್ಲಿವರೆಗೆ ಈ ಇದರಿಂದ ಮುಕ್ತ ಆಗೋದಿಲ್ಲ ಅಲ್ಲಿವರೆಗೆ ನಾನು ರಾಜ್ಯಸಭೆ ಲೋಕಸಭೆಗೆ ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿದರು. ಅದು ಆದರ್ಶ. ಅದಕ್ಕೆ ನಾನು ಸಿದ್ದರಾಮಯ್ಯನವರು ಕರ್ನಾಟಕಕ್ಕೆ ಒಂದು ಹೊಸ ತಮ್ಮದೇ ಆದಂಥ ಆದರ್ಶವನ್ನು ಹಾಕಬೇಕಾದ್ರೆ ರಾಜೀನಾಮೆ ಕೊಡೋದು. ಇಲ್ಲಾಂದ್ರೆ ಎಲ್ಲರ ಹಂಗೆ ಆಗ್ತಾರೆ. ಅವರು ಯಡಿಯೂರಪ್ಪ. ಯಾದವ್ಜಿ ನೋಡಿ, ಇವ್ರು ಮಾತಾಡ್ತಾ ಹೇಳ್ತಾ ಇದ್ರು ಹಲವಾರು ವಿಚಾರಗಳನ್ನ ಕೊಟ್ಬಿಡು. ವಾಲ್ಮೀಕಿ ನಿಗಮ ಮಾತಾಡಿದ್ರು, ನೈತಿಕತೆ ಬಗ್ಗೆ ಮಾತಾಡಿದ್ರು. ವಾಲ್ಮೀಕಿ ನಿಗಮದ ವಿಚಾರಗಳು ಬಂದಾಗ